ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನಲ್ಲಿ ಬರುವಂಥ ಅಂಬಾಜಿದುರ್ಗ ಬೆಟ್ಟ ಮತ್ತು ಕೈಲಾಸಗಿರಿ ಗೃಹಾಂತರ ದೇವಾಲಯ ಎಲ್ಲರೂ ನೋಡಿರ್ತೀರ. ಆದರೆ ಅದೇ ರೋಡಲ್ಲಿ ಇನ್ನೊಂದು 2 ಕಿಲೋಮೀಟ್ರ್ ದೂರ ಹೋದರೆ ನಮಗೆ ಅನಂತ ಪದ್ಮನಾಭ ಸ್ವಾಮಿ ಮತ್ತು ಚೆನ್ನಕೇಶವ ಸ್ವಾಮಿ ಗುಹಾಂತರ ದೇವಾಲಯಗಳನ್ನು ನೋಡ್ಬೋದು. ಜಾಸ್ತಿ ಜನ ಕೈಲಾಸಗಿರಿ ಮತ್ತು ಅಂಬಾಜಿ ದುರ್ಗ ನೋಡೇ ಇರ್ತೀರ. ಆದರೆ ಇನ್ನು 2 ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ದೇವಸ್ಥಾನವನ್ನು ಜಾಸ್ತಿ ಜನ ನೋಡಿರಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಕೈಲಾಸಗಿರಿ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ನಮಗೆ ಈ ಥರ ಬೋರ್ಡ್ ಇರುತ್ತೆ ನೋಡಿ. ನಾವು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ದೂರ ಹೋದರೆ ಒಡ್ಡಳ್ಳಿ ಅಂತ ಒಂದು ಗ್ರಾಮ ಬರುತ್ತೆ. ಈ ಥರ ಒಂದು ಆರ್ಚು ಸಿಗುತ್ತೆ. ಈ ಆರ್ಚ್ ಕೆಳಗಡೆ ನಾವು ಇನ್ನೊಂದು 1 ಕಿಲೋಮೀಟ್ರ್ ಒಳಗಡೆ ಹೋದರೆ ನಮಗೆ ಈ ದೇವಸ್ಥಾನ ಸಿಗುತ್ತೆ ನೋಡಿ. ಸೀದಾ ಒಂದೇ ದಾರಿ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ಥರ ಹಲವಾರು ವಿಡಿಯೋಗಳು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ಹಂಗೆ ಬಂದರೆ ನಾವು ಸೀದಾ ಇಲ್ಲಿ ಗಂಟ ಬರ್ತೀರಿ ನೋಡಿ. ಇದು ಬಂದು ಪ್ರತಿನಿತ್ಯ ಅನ್ನದಾನ ಮಾಡುವಂಥ ಭವನ. ಇದು ನಾವು ಹಿಂಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ನೋಡಿ, ಆ ಕಡೆ ಇರೋದೆಲ್ಲ ಮಂಟಪಗಳು ಮತ್ತು ಕಚೇರಿ ಐತೆ. ಇಲ್ಲಿ ನಾಗರಕಲ್ಲು ಮತ್ತು ನವಗ್ರಹಗಳ ವಿಗ್ರಹಗಳೆಲ್ಲ ಐತೆ. ಇವೆಲ್ಲ ನೋಡಿಕೊಂಡು ನಾವು ಇನ್ನು ಸ್ವಲ್ಪ ಮುಂದೆ ಹೋದರೆ ನಮಗೆ ಈ ಥರ ಒಂದು ಆರ್ಚ್ ಸಿಗುತ್ತೆ. ಈ ಆರ್ಚ್ ಕೆಳಗಡೆ ಹೋದರೆ ನಾವು ದೇವಸ್ಥಾನ ಹತ್ರ ಹೋಗ್ತೀರಿ ಮೇಲೆ. ಅದೇ ಅನಂತ ಪದ್ಮನಾಭ ಸ್ವಾಮಿ ಮತ್ತು ಚೆನ್ನಕೇಶವ ಸ್ವಾಮಿ ಇರುವಂಥ ಗುಹಾಂತರ ದೇವಾಲಯ ಹತ್ರ. ನಾವು ಈ ಮೆಟ್ಲಲ್ಲಿ ಹೋಗ್ಬೇಕಾದ್ರೆ ಇಲ್ಲಿಂದ ದೇವಸ್ಥಾನ ವ್ಯೂ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಇಲ್ಲಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ದೇವಸ್ಥಾನ. ಆ ದೇವಸ್ಥಾನ ಹತ್ರ ಹೋಗ್ಬೇಕು ಇವಾಗ ನಾವು. ನಿಮಗೆ ವೆಹಿಕಲ್ ಪಾರ್ಕಿಂಗ್ ಮಾಡೋಕ್ಕೆ ಕೆಳಗಡೆನೂ ಜಾಗ ಐತೆ, ಮೇಲೇನೂ ಜಾಗ ಇರುತ್ತೆ ದೇವಸ್ಥಾನ ಹತ್ರ. ತೋರಿಸ್ತೀನಿ ಬನ್ನಿ. ಇಲ್ಲಿ ಗಂಟ ರೋಡು ಐತೆ. ಏನಾದರೂ ದೊಡ್ಡ ಗಾಡಿಗಳು ಬಂದರೆ ಮೇಲೆ ಬರೋಕ್ಕಾಗಲ್ಲ. ಮಾಮೂಲಿ ಸಣ್ಣ ಪುಟ್ಟ ಗಾಡಿಗಳಾದರೆ ಮೇಲೆ ಬರ್ಬೋದು. ಕಾರು, 2 ವೀಲರು ಆ ಥರ ಎಲ್ಲ ಮೇಲೆ ಬರ್ಬೋದು. ಬರೋಕ್ಕೆ ಜಾಗ ಐತೆ. ಮುಂದೆ ಕಾಣಿಸ್ತಾ ಇತ್ತಲ್ವಾ, ಅದೇ ದೇವಸ್ಥಾನ. ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ. ಇನ್ನು ದೇವಸ್ಥಾನ ಹತ್ರ ಬಂದರೆ ನಮಗೆ ದೇವಸ್ಥಾನ ಮುಂದೆ ಒಂದು ದೊಡ್ಡದಾದ ಗಂಟೆ ಇಕ್ಕಿದ್ದಾರೆ. ಇದು ನೋಡೋಕೆ ತುಂಬ ಆಕರ್ಷಣೀಯವಾಗಿ ಕಾಣಿಸುತ್ತೆ. ಈ ದೇವಸ್ಥಾನದಲ್ಲಿ ಗರ್ಭಗುಡಿ ಮತ್ತು ಗರ್ಭಗುಡಿಯಲ್ಲಿರುವಂಥ ದೇವರು ಗುಹೆ ಒಳಗಡೆ ಇರ್ತಾರೆ. ಮತ್ತೆ ಇವಾಗ ನಾವೇನು ನೋಡ್ತಾ ಇದ್ರೆ ಈ ದೇವಸ್ಥಾನ ಗುಹೆಯ ಆಚೆ ಭಾಗ ಕಟ್ಟಿದ್ದಾರೆ. ಇದು ದೇವಸ್ಥಾನ ಮುಂದೆ ಇರುವಂಥ ಧ್ವಜಸ್ತಂಭ. ಚಿಕ್ಕದಾದ ಒಂದು ದೇವಸ್ಥಾನದ ಕಮಿಟಿಯವರು ಇಷ್ಟು ದೊಡ್ಡ ದೇವಸ್ಥಾನವನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಈಗ ದೇವಸ್ಥಾನ ಬಾಗಿಲಾಕಿದ್ದಾರೆ. ದೇವಸ್ಥಾನ ಮುಂದೆ ಬಂದು ಇಲ್ಲಿ ಗರುಡ ಇರ್ತಾರೆ ನೋಡಿ. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಎದುರುಗಡೆ ಈ ಗರುಡ ದೇವರು ಇರ್ತಾರೆ. ಇನ್ನು ದೇವಸ್ಥಾನದ ಮುಂಭಾಗದಲ್ಲಿ ಈ ಥರ 2 ಆನೆಗಳನ್ನು ಮಾಡಿದ್ದಾರೆ ಕಲ್ಲಿನಲ್ಲಿ. ನೋಡ್ಬೋದು ನೀವು. ನೋಡೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸುಂದರವಾಗಿ ಕಾಣಿಸ್ತೈತೆ. ಈ ಕಡೆನೂ ನೋಡಿ. ಇನ್ನು ಒಳಗಡೆ ದೇವರು ನೋಡೋಕ್ಕೆ ನಮಗೆ ಈ ಥರ ಕಾಣಿಸ್ತಾರೆ. ನಾವಿವಾಗ ದೇವಸ್ಥಾನದ ಹಿಂಭಾಗಕ್ಕೆ ಹೋಗೋಣ ಬನ್ನಿ. ಅಲ್ಲಿ ಏನಾಯ್ತಪ್ಪ ಅಂದರೆ ಒಂದು ದೊಡ್ಡದಾದ ಕಲ್ಲು ಬಂಡೆಯ ಮೇಲೆ ನೀರು ಶೇಖರಣೆ ಆಗಿರ್ತವೆ. ಅದು ನೋಡೋಣ ಬನ್ನಿ ಈಗ ಯಾವ ಥರ ಇರುತ್ತೆ ಅಂತ. ಹೋಗ್ಬೇಕಾದ್ರೆ ನಮಗೆ ಇಲ್ಲಿಂದ ದೇವಸ್ಥಾನ ನೋಡೋಕ್ಕೆ ಈ ಥರ ಕಾಣಿಸುತ್ತೆ ನೋಡಿ. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಗರ್ಭಗುಡಿ ಈ ಗೋಪುರದ ಕೆಳಗೆ ಇರುತ್ತೆ. ಇಲ್ಲೇ ನೋಡಿ ಕಲ್ಲಿನ ಮೇಲೆ ಶೇಖರಣೆ ಆಗಿರುವಂಥ ನೀರಿವು. ಇದು ಬಂದು ಒಂದು ಚಿಕ್ಕದಾದ ಕುಂಟೆ ಆಕಾರದಲ್ಲಿ ಇರುತ್ತೆ. ಈ ನೀರನ್ನು ಆಗಿನ ಕಾಲದಲ್ಲಿ ದನ ಕರುಗಳನ್ನು ಮೇಯ್ಸೋಕ್ಕೆ ಬರ್ತಿರೋರೆಲ್ಲ ಕುಡಿಯೋಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರಂತೆ. ಆದ್ದರಿಂದ ಈ ಕುಂಟೆಯ 2 ಕಡೆ ಆ ಕಟ್ಟಡವನ್ನು ಕಟ್ಟಿದ್ದಾರೆ. ನನಗೆ ಯಾರೋ ಕರೆದಂಗೆ ಶಬ್ದ ಕೇಳಿಸ್ತಾ ಇತ್ತು. ಯಾರಪ್ಪ ಅಂತ ನೋಡಿದ್ರೆ ನೋಡ್ಬೋದು ನೀವು, ಅಲ್ಲಿ ಬೆಟ್ಟದ ತುದಿ ಗಂಟ ಹೋಗಿದ್ದಾರೆ ಮೇಕೆ ಮೇಯ್ಸೋಕ್ಕೆ ಯಾರೋ ಅಜ್ಜಿ. ನಾನು ಮಾರ್ಕ್ ಮಾಡ್ತೀನಿ ನೋಡಿ. ಈಗ ಅಲ್ಲಿದ್ದಾರೆ ನೋಡಿ. ಇಷ್ಟು ಬೆಟ್ಟನ ಹತ್ಕೊಂಡು ಹೋಗಿದ್ದಾರೆ. ಅಷ್ಟು ವಯಸ್ಸಾದ್ರೂ ನಾವು ಅಲ್ಲಿ ಗಂಟ ಹೋಗ್ಬೇಕು ಅಂದರೆ ಫುಲ್ ಸುಸ್ತಾಗಿ ಹೋಗಿರ್ತೀರಿ. ಯಾಕೆ ಅಂದರೆ ನಾನು ಈ ನಡುವೆ ಬೆಟ್ಟಗಳು ಹತ್ತು ನನಗೆ ಸ್ವಲ್ಪ ಅನುಭವ ಆಗೈತೆ. ಆದ್ದರಿಂದ ಹೇಳ್ತಾ ಇದ್ದೀನಿ. ನೋಡ್ಬೋದು ನೀವು ಈ ಬೆಟ್ಟ ಬಂದು ಅಂಬಾಜಿ ದುರ್ಗ ಬೆಟ್ಟ. ಈ ಬೆಟ್ಟದ ಮೇಲೆ ಒಂದು ಕೋಟೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಇರುತ್ತೆ ನಿಮಗೆ. ಆದರೆ ನೆಕ್ಸ್ಟ್ ವಿಡಿಯೋನೋ ಈ ವಿಡಿಯೋ ಮಾಡಾಕ್ತೀನಿ ನೋಡಿ. ಮತ್ತು ಇಲ್ಲಿ ನೋಡಿ ಎಷ್ಟು ಹಳ್ಳ ಕಾಣಿಸ್ತೈತೆ. ಇಲ್ಲಿ ನೋಡೋಕ್ಕೆ ಭಯ ಆಗುತ್ತೆ. ಇಲ್ಲಿಂದ ದೇವಸ್ಥಾನ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ.
ಇನ್ನು ಮಳೆ ಜಾಸ್ತಿ ಆಗಿ ಇದ್ರ ತುಂಬ ನೀರು ತುಂಬಿದ್ರೆ ಒಂದು ಚಿಕ್ಕದಾದ ಕುಂಟೆ ಇದ್ದಂಗೆ ಇರುತ್ತೆ, ಸ್ನಾನ ಎಲ್ಲ ಮಾಡ್ಕೋಬೋದು. ನೋಡ್ಬೋದು ನೀವು ಕಟ್ಟೆ ಕಟ್ಟಿದ್ದಾರೆ ಈ ಕಡೆ ಆ ಕಡೆ ಎಲ್ಲ ಕಲ್ಲಲ್ಲಿ, ಅಂದರೆ ನೀರು ಸ್ವಲ್ಪ ಶೇಖರಣೆ ಜಾಸ್ತಿ ಆಗಲಿ ಅಂತ. ಬನ್ನಿ ಈಗ ಅಲ್ಲಿ ಫುಲ್ಲು ಹೋಗ್ಬಿಟ್ಟು ನೋಡೋಣ ಅಲ್ಲಿಂದ ಯಾವ ಥರ ಕಾಣಿಸುತ್ತೆ ಅಂತ. ಇಲ್ಲಿಂದ ನೋಡಿದ್ರೆ ನಮಗೆ ಅಲ್ಲಿ ಒಂದು ಬಾವಿ ಕಾಣಿಸ್ತೈತಲ್ವಾ, ಅದು ಬಂದು ಪುರಾತನವಾದಂಥ ಒಂದು ಬಾವಿ. ನಿಮಗೆ ತೋರಿಸ್ತೀನಿ ಆ ಬಾವಿ ಯಾವ ಥರ ಇರುತ್ತೆ ಅಂತ. ಯಾಕೆ ಅಂದರೆ ಇವಾಗಿನ ಕಾಲದಲ್ಲಿ ಎಲ್ಲ ಇರೋ ಬಾವಿಗಳನ್ನೆಲ್ಲ ಮುಚ್ಚಾಕಿದ್ರಿ, ಇನ್ನು ಯಾವುದಾದ್ರೂ ಒಂದೋ ಎರಡೋ ಉಳ್ದೈತೆ ಅಂದರೆ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ಬಾವಿಗಳು. ನೋಡ್ಬೋದು ನೀವು ಕಲ್ಲಿನಲ್ಲಿ ಕಟ್ಟಿರುವಂಥ ಕಟ್ಟಡ ಇದು. ಈ ಥರ ಬಾವಿಗಳು ಇನ್ನು ಮುಂದೆ ನಮಗೆ ನೋಡೋಕ್ಕೆ ಸಿಗದೇ ಇರ್ಬೋದು, ಹೇಳೋಕ್ಕಾಗಲ್ಲ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.